ಅದನ್ನು ಮೋದಿ ಅವ್ರನ್ನ ಕೇಳಬೇಕು. ಈ ದೇಶ ಉದ್ಧಾರ ಮಾಡೋ ವ್ಯಕ್ತಿ ಅಲ್ವಾ, ಅದರಿಂದ ಅವ್ರು ಮೋದಿ ಅವ್ರನ್ನ ಕೇಳಬೇಕು. ಜನ ಸಾಯ್ತಾರಲ್ಲ ಮೋದಿ 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 ಅಂತ ಅವ್ರನ್ನ ಕೇಳಿ ಅಲ್ಲಿ ಬಿಟ್ಬಿಡ್ತಾರೆ. ನೀವು ಇಲ್ಲಿ ನಮ್ಮ ಕೇಂದ್ರ ರಾಜ್ಯ ಸರ್ಕಾರ ಏನಾರ ಬೆಲೆ ಇಳಿಸ್ತೀರಾ ಅಂತಾರೆ. ಅದಕ್ಕೆ ಮೋದಿ ಅವ್ರನ್ನ ಕೇಳಬೇಕು. ಲಾಸ್ಟ್ ಟೈಮು ಇವರು ಸಿದ್ದರಾಮಯ್ಯನವರು ಅಪೋಸಿಷನ್ ಇದ್ದಾಗ ಸ್ಟಾಲಿನ್ ಅವರು 3 ರೂಪಾಯಿ ಕಡಿಮೆ ಮಾಡಿದ್ದಾರೆ, ನಾನು ಮುಖ್ಯಮಂತ್ರಿ ಇದ್ದೆ 10 ರೂಪಾಯಿ ಕಡಿಮೆ ಮಾಡಿದ್ದೆ ರಾಜ್ಯದಿಂದ ಅಂತ. ಅದು ಮುಖ್ಯಮಂತ್ರಿಗಳು ಕೇಳಿ, ಅದಕ್ಕೆ ನಾನೇನು ಉತ್ತರ ಕೊಡ್ಲಿ. ದೇಶದಲ್ಲಿ ಸಾಕಷ್ಟು ಸಮಸ್ಯೆಗಳು ಇದಾವೆ. ಪ್ರಧಾನಿ ಮೋದಿ ನೋಡಿದ್ರೆ ಅಲ್ಲಿ ಚಾಕ್ಲೇಟ್ ಹಿಡ್ಕೊಂಡು ಬೇರೆ ದೇಶಕ್ಕೆ ಅದೇನೋ ಟ್ರೋಲ್ ಮಾಡ್ಯವರಲ್ಲ ಹೈಯೆಸ್ಟ್ ಅದಕ್ಕೆ ನಮ್ಮ ದೇಶದ ಇದನ್ನು ಪ್ರಮೋಷನ್ ಮಾಡಿದ್ದಾರೆ ಅಂತ ಆರ್ಲೇಜಿ ಒಂದು ಇದನ್ನ ಚಾಕ್ಲೇಟ್ನ ಪ್ರಮೋಷನ್ ಮಾಡ್ಯವರೋ ಇಲ್ಲ ಅವ್ರು ಹೇಳಿರೋದಕ್ಕೆ ರಿಯಾಕ್ಟ್ ಮಾಡೋರು ಅದನ್ನ ನೋಡಿ ನೀವೇ. 100% ಮಾಡಲೇಬೇಕಲ್ವಾ. ಇವರು ಮೋದಿಯವರು ಎಷ್ಟು ಜಾಸ್ತಿ ಮಾಡಿದ್ರು, ಒಂದು ಸರಿ 3 ರೂಪಾಯಿ 75 ಪೈಸೆ ಮಾಡಿದ್ರು, ಇವತ್ತು 90 ಪೈಸೆ ಜಾಸ್ತಿ ಮಾಡಿದ್ದಾರೆ. ನಾವು ಹಂಗೆ ಬಸ್ ಬರೀ ನೀರು ಇದು ಓಡ್ಸೋಕ್ಕಾಗುತ್ತಾ? ಜಾಸ್ತಿ ಮಾಡಲೇಬೇಕಲ್ವಾ. ಆಟೋಮೆಟಿಕಲ್ ಆಗುತ್ತೆ. ಈಗ ನಾವು 1200 ಕೋಟಿ ಈಗ ಅರಿಯರ್ಸ್ ಕೊಡ್ತಾ ಇದ್ದೀವಿ. ಅವ್ರು ಇನ್ನೂ ಒಪ್ಕೊಂಡಿಲ್ಲ, ತಿರ್ಗಿ ಕರೆದು ನೆಗೋಷಿಯೇಷನ್ ಮಾಡಿ ಅಂತಾರೆ. 1260 ಕೋಟಿ ರೂಪಾಯಿ ಅರಿಯರ್ಸ್ ಕೊಡ್ತೀವಿ. ಎಲ್ಲಿ ಬರುತ್ತೆ ದುಡ್ಡು? KSRTC ಈಗಲೇ ಲಾಸಲ್ಲಿ ಐತೆ. ಸಾಲ್ವ್ ಆಗಿಲ್ಲ. ತಿರ್ಗಾ ಮುಖ್ಯಮಂತ್ರಿಗಳು ಇವರೆಲ್ಲ ಕರೆದು ಮಾತಾಡ್ತಾರೆ. ಸರ್, ಈಗ ಚೀಫ್ ಜಸ್ಟಿಸ್ ಯುವಕರನ್ನ ಕಾಕ್ರೋಚ್ ಅಂತಾರೆ, ಅದಕ್ಕೆ ಪರ್ಯಾಯವಾಗಿ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಆಂದೋಲನ ನಡೀತಾ ಇದೆ ಸರ್. JCP ಬಂದಿದೆ ಸರ್, ಈಗ CJP ಏನೋ ಗೊತ್ತಿಲ್ಲ, ನನಗೆ ನೋಡಿಲ್ಲ. ಒಂದು ಆಂದೋಲನ ನಡೀತಾ ಇದೆ ಅಂದರೆ ಚೀಫ್ ಜಸ್ಟಿಸ್ ಅವರು ಯುವಕರನ್ನ ಕಾಕ್ರೋಚಸ್ ಅಂತ ಹೇಳೋದು ಹೆಂಗೆ ಅಂದರೆ ಪರಾವಲಂಬಿ ಇಲ್ಲ. ಅದಕ್ಕೆ ಎಲ್ಲ ಈಗ ಟ್ರೋಲ್ ಆಗ್ತಾ ಇತ್ತಲ್ಲ. ಎಷ್ಟು ಜನ ಆಗಿದೆ ಇಡೀ ಮೋದಿ ನಂದೇ ಜಾಸ್ತಿ ಇದರಲ್ಲಿ ಫಾಲೋವರ್ಸ್ ಅಂತ ಇದು ಮೀರಿ ಹೊರಟೋಗೈತಲ್ಲ. ಇವ್ರು ಮೋದಿ ಹಿಂದಕ್ಕೆ ಹೊರಟೋಗ್ರಲ್ಲ ಮುಂದಕ್ಕೆ.